ಹಾಗೂ ಭಾಗ್ಯಗಳು ಕಳೆದು ಹೋಗಲಿ ಎಂದು ಶಾಪ ನೀಡುತ್ತಾರೆ. ಇದರಿಂದ ಅಸುರರು ತಮ್ಮ ಶಕ್ತಿಯಿಂದ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಆಗ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣುದೇವನು ರಾಜತಾಂತ್ರಿಕದಿಂದ ಅಸುರರೊಂದಿಗೆ ವ್ಯವಹರಿಸಲು ಹೇಳುತ್ತಾರೆ. ದೇವತೆಗಳು ಅಸುರರೊಂದಿಗೆ ಒಪ್ಪಂದ ಮಾಡಿಕೊಂಡು ಸಮುದ್ರವನ್ನು ಅಮೃತಕ್ಕಾಗಿ ಕಡಿದು ಅದನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಈ ಮಹಾನ್ ಕಾರ್ಯದಲ್ಲಿ ಅಸುರರು ದೇವತೆಗಳು ಭಾಗಿಯಾಗುತ್ತಾರೆ. ಬಂದ ಅಮೃತವನ್ನು ನಾವು ನೀವು ಸಮವಾಗಿ ಹಂಚಿಕೊಳ್ಳೋಣ. ನಾನು ಅಸುರರಾಜವಲ್ಲಿ ಮಾತು ಕೊಟ್ಟ ಮೇಲೆ ತಪ್ಪುವುದು. ಸಮುದ್ರ ಮಂಥನದಿಂದ ಕಾಲಕೂಟ ವಿಷ ಹೊರ ಬಂದಿದೆ. ಏನು ಮಾಡುವುದು ಈಗ? ಹೌದು ಇಂದ್ರದೇವ, ಈ ವಿಷವನ್ನು ಯಾರು ಸೇವಿಸುತ್ತಾರೋ ಇದನ್ನು ತನ್ನ ದೃಷ್ಟಿಯನ್ನೇ ನಾಶ ಮಾಡುತ್ತದೆ. ಈ ಸಮಸ್ಯೆಗೆ ಪರಿಹಾರವನ್ನು ವಿಷ್ಣುದೇವನನ್ನೇ ಕೇಳೋಣ. ವಿಷ್ಣುದೇವಾಯ ನಮಃ. ವಿಷ್ಣುದೇವಾಯ ನಮಃ. ಹಾಲಾಹಲದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಹೌದು ಮಹಾದೇವ, ಈ ವಿಷವನ್ನು ಯಾರು ಸೇವಿಸುತ್ತಾರೆ? ನೀವು ಸಂಕಟ ವಿಮೋಚಕ ಪರಶಿವನನ್ನು ಪ್ರಾರ್ಥಿಸಿ, ಅವರು ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುತ್ತಾರೆ. ವಿಷ್ಣುದೇವ, ದೇವದಾನವರು ಮಂಥನದ ವಿಷದಿಂದ ಭಯಭೀತರಾಗಿದ್ದಾರೆ. ಈ ವಿಷವು ಸಂಪೂರ್ಣ ಸೃಷ್ಟಿಯನ್ನೇ ನಾಶ ಮಾಡುತ್ತದೆ. ಆದ್ದರಿಂದ ಈ ವಿಷವನ್ನು ನಾನೇ ಸ್ವತಃ ಸ್ವೀಕರಿಸುತ್ತೇನೆ. ಪ್ರಭಾವದಿಂದ ನಿಮ್ಮ ಕಂಠ ನೀಲವಾಗಿದೆ. ಹಾಗಾಗಿ ಈ ಪ್ರಪಂಚ ನಿಮ್ಮನ್ನು ನೀಲಕಂಠ ಎಂದು ಕರೆಯಲಿ. ನೀಲಕಂಠನಿಗೆ ಜಯ, ನೀಲಕಂಠನಿಗೆ ಜಯ.
ಆನೆ. ಈ ಐರಾವತ ಆನೆ ನನ್ನ ವಾಹನವಾಗಲಿ. ನಾನು ಕಾಮಧೇನು. ಈ ಕಾಮಧೇನು ದೇವಲೋಕಕ್ಕೆ ಸೇರಲಿ. ನಾನು ಕೌಸ್ತುಭಮಣಿ. ಈ ಕೌಸ್ತುಭಮಣಿ ಮಹಾವಿಷ್ಣುವಿಗೆ ಸಲ್ಲತಕ್ಕದ್ದು. ನಾನು ಕಲ್ಪವೃಕ್ಷ. ಈ ಕಲ್ಪವೃಕ್ಷ ನೇರ ಸ್ವರ್ಗಕ್ಕೆ ಸೇರಲಿ. ನಾನು ರಂಬೆ. ರಂಬೆ ಮನರಂಜನೆಗಾಗಿ ದೇವಲೋಕಕ್ಕೆ ಸೇರಲಿ. ನಾನು ವಾರುಣಿ. ನನ್ನನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಈ ವಾರುಣಿ ನನ್ನೊಂದಿಗೆ ಇರಲಿ. ನಾನು ಪಾಂಚಜನ್ಯ ಶಂಕು. ಈ ಪಾಂಚಜನ್ಯ ಶಂಕುವನ್ನು ಮಹಾವಿಷ್ಣುವಿಗೆ ಸಮರ್ಪಿಸಲಾಗುತ್ತದೆ. ನಾನು ಮಹಾಲಕ್ಷ್ಮಿ. ನಾನು ವಿಷ್ಣುದೇವನನ್ನು ಒಲಿಸಿಕೊಳ್ಳುತ್ತೇನೆ. ಪಾರಿಜಾತ ಹೂವು. ಈ ಪಾರಿಜಾತವು ದೇವಲೋಕಕ್ಕೆ ಸೇರಲಿ. ನಾನು ದೈವಿಕ ಶಕ್ತಿ ಉಳ್ಳ ಬಿಲ್ಲು. ಈ ದೈವಿಕ ಶಕ್ತಿ ಉಳ್ಳ ಬಿಲ್ಲನ್ನು ಮಹಾವಿಷ್ಣುವಿಗೆ ಸಮರ್ಪಿಸೋಣ. ಕ್ಷಣಕ್ಕಾಗಿ ಕಾಯ್ತಿದ್ದೆ. ಈ ಅಮೃತ ನಮ್ಮದು, ಕೇವಲ ನಮ್ಮದು. ಒಪ್ಪಂದದ ಪ್ರಕಾರ ಈ ಅಮೃತದಲ್ಲಿ ನಮಗೂ ಪಾಲಿದೆ. ವೈದ್ಯರಾಜ ಧನ್ವಂತರಿ, ಈ ಅಮೃತವನ್ನು ನಮಗೆ ಕೊಟ್ಟು ಬಿಡು. ಏ ರಾಜಬಲಿ, ಈ ಅಮೃತದ ವಿಷಯದಲ್ಲಿ ಇನ್ನೂ ನಿರ್ಣಯ ಆಗಿಲ್ಲ. ಈ ಅಮೃತ ನಿಮಗೂ ಬೇಕಾ? ಇಲ್ಲ ಇಲ್ಲ, ನಾವೇ ಸವಿಯುತ್ತೇವೆ. ನಾರಾಯಣ ನಾರಾಯಣ. ವಿಷ್ಣು ದೇವನಿಗೆ ನನ್ನ ಪ್ರಣಾಮಗಳು. ದೇವ, ಅಸುರರ ಅಮೃತವನ್ನು ಕುಡಿದರೆ ಅನರ್ಥವಾಗಿ ಬಿಡುತ್ತದೆ. ವಿಷ್ಣುದೇವ, ಅಸುರರಿಂದ ಅಮೃತ ಪಡೆದು ದೇವತೆಗಳಿಗೆ ಕೊಡಬೇಕು. ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ.
ಅದಕ್ಕಾಗಿ ನಾನು ಮೋಹಿನಿ ಅವತಾರವನ್ನು ತಾಳಬೇಕು. ಹೇ ಸುಂದರಿ, ನೀನು ಯಾರು ಮತ್ತೆ ಇಲ್ಲಿಗೆ ಹೇಗೆ ಬಂದಿದ್ದೀಯ? ನನ್ನ ಹೆಸರು ಮೋಹಿನಿ ಅಂತ. ನೀವು ಜಗಳವಾಡುತ್ತಿರುವುದನ್ನು ನೋಡಿ ಇಲ್ಲಿಗೆ ಬಂದೆ. ದೇವಿ, ಅಸುರರು ಅಮೃತಕ್ಕಾಗಿ ಜಗಳವಾಡುತ್ತಿದ್ದಾರೆ. ಅಸುರ ರಾಜ, ನೀವು ಒಪ್ಪಿಕೊಳ್ಳೋದಾದರೆ ಈ ಅಮೃತವನ್ನು ಹಂಚುವ ಕೆಲಸ ಮತ್ತು ಸಮಸ್ಯೆಗೆ ಪರಿಹಾರ ನಾನು ಕೊಡಲೇ? ಹೇ ಸುಂದರಿ, ನಾನು ನಿನ್ನ ಈ ಮಾತುಗಳನ್ನು ಒಪ್ಪಿಕೊಳ್ಳುತ್ತೇನೆ. ನಿನ್ನ ಕೈಯಿಂದ ಅಮೃತವಲ್ಲ, ವಿಷವನ್ನು ಕೊಟ್ಟರೂ ಸ್ವೀಕರಿಸುತ್ತೇನೆ. ತಗೋ, ಈ ಅಮೃತವನ್ನು ಹಂಚು. ಹೇ ಮೋಹಿನಿ, ಇವನು ಸ್ವರಭಾನು ರಾಕ್ಷಸ. ಹೌದು ದೇವಿ, ಅವನು ದೇವತೆ ರೂಪ ಧರಿಸಿ ಅಮೃತ ಸೇವಲು ಬಂದಿದ್ದಾನೆ. ಮೋಹಿನಿ ಅವತಾರದಲ್ಲಿದ್ದ ವಿಷ್ಣು ಕೋಪದಿಂದ ವಿಷ್ಣು ಅವತಾರಕ್ಕೆ ಬಂದು ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ಶಿರ ಕತ್ತರಿಸುತ್ತಾನೆ. ಆಗ ಸ್ವರಭಾನುವಿನ ಶಿರ ರಾಹುವಾಗಿ, ದೇಹ ಕೇತುವಾಗಿ, ಸೂರ್ಯಚಂದ್ರರಿಗೆ ಶತ್ರುವಾಗಿ ಗ್ರಹಣ ತುಂಬಲು ಪ್ರಾರಂಭಿಸುತ್ತಾರೆ. ಇದರ ಲಾಭ ಪಡೆದ ದೇವತೆಗಳು ಅಮೃತವನ್ನು ಕುಡಿದು ಶಕ್ತಿಶಾಲಿಗಳಾಗುತ್ತಾರೆ. ಹೇ ಹರಿ, ನೀವು ನಮಗೆ ಅಮೃತವನ್ನು ನೀಡಿ ಬಲಶಾಲಿಗಳನ್ನಾಗಿ ಮಾಡಿದ್ದೀರಾ ಮತ್ತು ಚಿರಂಜೀವಿಗಳನ್ನಾಗಿ ಮಾಡಿದ್ದೀರಾ. ದೇವತೆಗಳೇ, ನೀವು ಈಗ ಶಕ್ತಿಶಾಲಿಯಾಗಿದ್ದೀರಾ, ಚಿರಂಜೀವಿಗಳಾಗಿದ್ದೀರಾ. ನಿಮ್ಮ ಸತ್ಕಾರ್ಯವನ್ನು ಮುಂದುವರೆಸಿ. ವಿಷ್ಣುದೇವ, ನೀವಿಲ್ಲದಿದ್ದರೆ ಸಂಭ್ರಮತನದ ಕಾರ್ಯ ಪೂರ್ಣಗೊಳ್ಳುತ್ತಿರಲಿಲ್ಲ. ನಾವು ನಿಮಗೆ ಸದಾ ಚಿರಋಣಿಯಾಗಿರುತ್ತೇವೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ನಾರಾಯಣ ನಾರಾಯಣ. ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಅಥವಾ ಕ್ಷೀರ ಸಮುದ್ರವನ್ನು ಕಡೆದ ಘಟನೆ ಪುರಾಣಗಳಲ್ಲಿ ಒಂದು ಅತ್ಯಂತ ಪ್ರಸಿದ್ಧಿ ಪ್ರಸಂಗ ಹಾಗೂ ಇದನ್ನು ಅತ್ಯಂತ ವೈಭವದಿಂದ 12 ವರ್ಷಗಳಿಗೊಮ್ಮೆ ಕುಂಭಮೇಳ ಎಂಬ ಹಬ್ಬವಾಗಿ ಆಚರಿಸುತ್ತಾರೆ. Thank you for your legendary performance.